ಮೂವಿ ಹೆಸರು ಬಂದು ಬಾರ್ಡರ್ 2. ಈ ಮೂವಿ ಇರೋದು 1971 ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದ ನೇವಿ, ಲ್ಯಾಂಡ್, ಏರ್ ಫೋರ್ಸ್ ನಲ್ಲಿ ನಡೆದ ಯುದ್ಧದ ಆಧಾರದ ಮೇಲೆ ತೆಗೆದಿದ್ದಾರೆ. ಇವಾಗ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ 1971 ಅಲ್ಲಿ ಪಾಕಿಸ್ತಾನ ಆರ್ಮಿ ಕದ್ದು ಇಂಡಿಯನ್ ಬಾರ್ಡರ್ ನ ದಾಟ್ ಬರ್ತಾ ಇರ್ತಾರೆ. ಆಗ ಕರ್ನಲ್ ಫತೇನ್ ಸಿಂಗ್ ಅವನ ಟೀಮ್ ಜೊತೆಗೆ ಹೋಗಿ ಎಲ್ಲರನ್ನ ಸಾಯಿಸ್ತಾನೆ. ಇದೆಲ್ಲ ಆದ್ಮೇಲೆ ಪಾಕಿಸ್ತಾನ ಆರ್ಮಿಗೆ ಯಾವತ್ತಾರ ನೀವು ಬಾರ್ಡರ್ ನ ದಾಟ್ ಬಂದ್ರೆ ಅದ್ರ ಪರಿಣಾಮ ಸರಿ ಇರಲ್ಲ ಅಂತ ವಾರ್ನ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪಾಕಿಸ್ತಾನ ಆರ್ಮಿಯ ಜನರಲ್ ಆಫೀಸರ್ ಪೂರ್ವ ಪಾಕಿಸ್ತಾನದ ಆರ್ಮಿಯನ್ನ ಜಮ್ಮು ಮತ್ತೆ ಶ್ರೀನಗರದ ಮೇಲೆ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡ್ತಾನೆ. ಮತ್ತೊಂದ್ ಕಡೆ ಫತೇನ್ ಸಿಂಗ್ ನ ಸೀನಿಯರ್ ಆಫೀಸರ್ ಪೂರ್ವ ಪಾಕಿಸ್ತಾನದ ಆರ್ಮಿ ಜಮ್ಮು ಮತ್ತೆ ಶ್ರೀನಗರ್ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಫತೇನ್ ಸಿಂಗ್ ಪೂರ್ವ ಅಥವಾ ಪಶ್ಚಿಮ ಯಾವ ಪಾಕಿಸ್ತಾನ ಆರ್ಮಿ ಆದ್ರೂ ಅಟ್ಯಾಕ್ ಮಾಡ್ಲಿ ನಾನು ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ನಮ್ಗೆ ಪಠಾನ್ ಕೋಟ್ ಅನ್ನ ತೋರಿಸ್ತಾರೆ. ಇದು ಬಾರ್ಡರ್ ಇಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಗಾಡಿಲಿ ಮೇಜರ್ ಓಶಾರ್ ಸಿಂಗ್ ಮತ್ತೆ ಆಫೀಸರ್ಸ್ ಗಾಡಿಲಿ ಹೋಗ್ತಾ ಇರ್ತಾರೆ. ದಾರಿಯ ಮಧ್ಯದಲ್ಲಿ ಗಾಡಿಯ ಇಂಜಿನ್ ತುಂಬಾನೇ ಹೀಟ್ ಆಗಿರುತ್ತೆ. ಅದಕ್ಕೊಬ್ಬ ಆರ್ಮಿ ಆಫೀಸರ್ ನೀರ್ ಇಟ್ಕೊಂಡ್ ಬರಕ್ಕೆ ಅಂತ ನದಿಗೆ ಹೋಗ್ತಾನೆ. ಆಗ ನದಿಯ ಮತ್ತೊಂದು ದಡದಲ್ಲಿ ಕೆಲವೊಂದು ಪಾಕಿಸ್ತಾನ ಆರ್ಮಿಯನ್ನ ನೋಡ್ತಾನೆ. ಆಗ ಮೇಜರ್ ಓಶಾರ್ ಸಿಂಗ್ ಅಲ್ಲಿ ಬಂದು ನಮ್ಮ ಆಫೀಸರ್ಸ್ ಇಲ್ಲೇ ಹತ್ರದಲ್ಲೇ ಇದ್ದಾರೆ, ನಿಮ್ಮನ್ನ ಸಾಯಿಸಕ್ಕೆ ಅವ್ರಿಗೆ 1 ನಿಮಿಷ ಬೇಕಾಗಿಲ್ಲ, ಅದಕ್ಕೆ ರಿಟರ್ನ್ ಹೋಗ್ಬಿಡಿ ಅಂತ ವಾರ್ನ್ ಮಾಡ್ತಾನೆ. ಆಗ ಪಾಕಿಸ್ತಾನ ಆರ್ಮಿ ಎದುರುಕೊಂಡು ರಿಟರ್ನ್ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಗೆ ಶ್ರೀನಗರ್ ಏರ್ ಬೇಸ್ ಅನ್ನ ತೋರಿಸ್ತಾರೆ. ಇಲ್ಲಿ ಫೈಟರ್ ಪ್ಲೇನ್ಗಳನ್ನೆಲ್ಲ ಚೆಕ್ ಮಾಡಿ ಫ್ಲೈ ಆಫೀಸರ್ ನಿರ್ಮಲ್ ಸಿಂಗ್ ಗೆ ನಮ್ಮ ಹತ್ರ ಇರೋದು ಬರೀ 6 ಜೆಟ್, ಈಗಿರುವಾಗ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆಗ ನಿರ್ಮಲ್ ಸಿಂಗ್ ಆ ಪಾಕಿಸ್ತಾನ ಅಷ್ಟು ಜೆಟ್ಗಳನ್ನ ಮಟ್ಟ ಹಾಕಕ್ಕೆ ನಾನು 1 ಜೆಟ್ಟೆ ಸಾಕು, ನೀವು ಎದುರುಬೇಡಿ, ಕೆಲಸನ ಮುಂದುವರಿಸಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ನಲ್ಲಿ ನಮ್ಗೆ ಅರಬ್ಬಿ ಸಮುದ್ರನ ತೋರಿಸ್ತಾರೆ. ಇಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಮಹೇಂದ್ರ ಸಿಂಗ್ ರಾವತ್ ಯುದ್ಧದ ತಯಾರಿಯನ್ನ ಮಾಡ್ಕೋತಾ ಇರ್ತಾನೆ. ಆಗ ಒಬ್ಬ ನೇವಿ ಆಫೀಸರ್ ರಾವತ್ ಹತ್ರ ಬಂದು ನಮ್ಮ ಹತ್ರ ಸುನೇರಗಳು ಕಮ್ಮಿ ಇದಾವೆ, ಇದರಿಂದ ಪಾಕಿಸ್ತಾನ ಸಮರಿ ದೂರದಿಂದ ಅಟ್ಯಾಕ್ ಮಾಡಿದ್ರೆ ನಮ್ ಕೈಲಿ ಏನ್ ಮಾಡಕ್ಕೂ ಆಗಲ್ಲ, ಅದು ಬೇರೆ ಶಿಪ್ ನ ರೇಂಜ್ ಬೇರೆ ಡಿಕ್ರೀಸ್ ಆಗಿದೆ, ಇವಾಗ ಏನ್ ಮಾಡೋದು ಅಂತ ಕೇಳ್ತಾನೆ. ಆಗ ರಾವತ್ ನಾವು ದುಶ್ಮನ್ಗೆ ಎದ್ರುಕೊಂಡು ಓಡೋಬಾರ್ದು, ಅಂಡ್ ನಂಗೆ ನಮ್ಮ ಹತ್ರ ಇರುವಂತ ಸುನೇರಿಯಲ್ಲೇ ಆರಾಮಾಗಿ ಸಮರಿನ ಡಿಟೆಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆ ನಂಗಿದೆ ಅಂತ ಹೇಳ್ತಾನೆ. ಈಗ ಮತ್ತೊಂದ್ ಕಡೆ ಬಾರ್ಡರ್ ಸರೌಂಡಿಂಗ್ ಅಲ್ಲಿರುವಂತ ಊರಿನ ಜನರೆಲ್ಲ ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡ್ಬೋದು ಅಂತ ಎದುರುಕೊಂಡು ಬೇರೆ ಕಡೆ ಶಿಫ್ಟ್ ಆಗ್ತಾ ಇರ್ತಾರೆ. ಮತ್ತೊಂದ್ ಕಡೆ ಭಾರತದ ಯೋಧರೆಲ್ಲ ಯುದ್ಧದ ಸಿದ್ಧತೆಯನ್ನ ಮಾಡ್ಕೋತಾ ಇರ್ತಾರೆ. ಆಗ ಎಲ್ಲರಿಗೂ ಅವ್ರ ಮನೆಯಿಂದ ಲೆಟರ್ಗಳು ಬರ್ತವೆ. ಆಗ ಓಶಾರ್ ಸಿಂಗ್ ಅವನ ಟ್ರಂಕ್ ಇಂದ ಒಂದು ಫೋಟೋವನ್ನ ತೆಗಿತಾನೆ. ಯಾವ ಫೋಟೋದಲ್ಲಿ ಓಶಾರ್ ಸಿಂಗ್, ನಿರ್ಮಲ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ರಾವತ್ ಒಟ್ಟಿಗೆ ಇರೋ ಫೋಟೋ ಇರುತ್ತೆ. ಈಗ ಮೂವಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ 10 ವರ್ಷಗಳ ಹಿಂದೆ ನ್ಯಾಷನಲ್ ವಾರ್ ಅಕಾಡೆಮಿಲಿ ಇವ್ರು 3 ಜನ ಮೀಟ್ ಆಗ್ತಾರೆ. ಟ್ರೈನಿಂಗ್ ನ ಸಮಯದಲ್ಲಿ ನಿರ್ಮಲ್ ಮತ್ತೆ ಓಶಾರ್ಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಎಲ್ಲಿ ಅವರು ಟ್ರೈನಿಂಗ್ ಅಲ್ಲಿ ಎಲ್ಲಾದ್ರಲ್ಲೂ ಕಾಂಪಿಟೇಷನ್ ಅಲ್ಲಿ ಇರ್ತಾರೆ. ಅಲ್ಲಿ ಓಶಾರ್ ಸಿಂಗ್ ಫಾಸ್ಟ್ ಆದ್ರೆ ಬೇರೆ ಇದ್ರಲ್ಲಿ ನಿರ್ಮಲ್ ಸಿಂಗ್. ಇವರಿಬ್ರು ಒಂದಿನ ಬಾಕ್ಸಿಂಗ್ ಆಡ್ತಾ ಆ ಫೈಟ್ ಅನ್ನ ಪರ್ಸನಲ್ ಆಗಿ ತಗೊಂಡು ಕಿತ್ತಾಡಕ್ ಶುರು ಮಾಡ್ತಾರೆ. ಆಗ ರಾವತ್ ಅವರಿಬ್ರನ್ನ ತಡೆಯಕ್ ಹೋಗ್ತಾನೆ, ಬಟ್ ಅದಾಗಲ್ಲ. ಆಗ ಫತೇನ್ ಸಿಂಗ್ ಅಲ್ಲಿ ಬಂದು ಇಲ್ಲಿ ನೀವು ಟ್ರೈನಿಂಗ್ ತಗೊಂಡ್ಬನ್ನಿ ಅಂದ್ರೆ ಕಿತ್ತಾಡ್ತೀರಾ ಅಂತ ಗ್ರೌಂಡ್ ಸುತ್ತೋಗಿ ಅಂತ ಪನಿಷ್ಮೆಂಟ್ ಕೊಡ್ತಾನೆ. ಹೀಗೆ ಅವರಿಬ್ರು ಒಬ್ರು ಕಂಡ್ರೆ ಒಬ್ರು ಆಗಲ್ಲ. ಆಗ ಒಂದು ದಿನ ಫತೇನ್ ಸಿಂಗು ಎಲ್ಲ ಆಫೀಸರ್ಗೂ ನೀವಿಲ್ಲಿ ನೇವಿ, ಏರ್ ಫೋರ್ಸ್ ಅಂತ ಭೇದ ಭಾವ ಮಾಡೋಂಗಿಲ್ಲ, ಎಲ್ಲ ಒಂದೇ, ಈ 3 ಯೂನಿಟ್ ಒಂದಾದಾಗ ಮಾತ್ರ ಇಂಡಿಯನ್ ಡಿಫೆನ್ಸ್ ಸ್ಟ್ರಾಂಗ್ ಆಗುತ್ತೆ, ಯಾರು ಟಚ್ ಮಾಡಕ್ಕಾಗಲ್ಲ, ನಿಮ್ಮನೇಲಿ ಬರೀ ಟ್ರೈನಿಂಗ್ ಕೊಡಕ್ ಅಷ್ಟೇ ಕರ್ದಿಲ್ಲ, ನೀವು ಒಬ್ಬೊಬ್ಬ ಯೋಧನ್ ಜೊತೆನೂ ಕೋಆರ್ಡಿನೇಟ್ ಆಗಿರ್ಬೇಕು, ನೀವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಕೋಆರ್ಡಿನೇಷನ್ ಇಂದ ಇದ್ದಾಗ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳ್ತಾನೆ. ಹೀಗೆ ಒಂದು ದಿನ ನಿರ್ಮಲ್ ಸಿಂಗ್ ರಾವತ್ ಫೋನ್ ಮಾತಾಡ್ತಾ ಇರ್ತಾರೆ. ಆಗ ಅವರು ಓಶಾರ್ ಸಿಂಗ್ ಇದುವರೆಗೂ ಫೋನ್ ಮಾತಾಡದೇ ಇರೋದನ್ನ ಅಬ್ಸರ್ವ್ ಮಾಡ್ತಾರೆ. ಅಷ್ಟಲಿಗೆ ಓಶಾರ್ ಸಿಂಗ್ ನ ತಂದೆ ಆರ್ಮಿಲಿ ಇರ್ತಾರೆ. ಆದ್ರೆ ಓಶಾರ್ ಸಿಂಗ್ ಚಿಕ್ಕೋನಾಗಿರುವಾಗ್ಲೇ ಅವ್ರ ಅಪ್ಪ ಸತ್ತೋಗಿರ್ತಾರೆ. ಅಂಡ್ ಇವನ್ ಓಶಾರ್ ಸಿಂಗ್ ಗೆ ಅಮ್ಮನೂ ಇಲ್ಲ. ಇದರಿಂದ ಓಶಾರ್ ಸಿಂಗ್ ಅನಾಥ ಅಂತ ಗೊತ್ತಾಗುತ್ತೆ. ಒಂದು ದಿನ ಓಶಾರ್ ಸಿಂಗ್ ಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಒಂದು ರಾಖಿ ಇರುತ್ತೆ. ರಾಖಿಯನ್ನ ನೋಡಿದಂತ ಓಶಾರ್ ಸಿಂಗ್ ನಿರ್ಮಲ್ ಸಿಂಗ್ ಹತ್ರ ಹೋಗಿ ಇದು ನನ್ ರಾಖಿ ಅಲ್ಲ, ನಿನ್ ರಾಖಿ ತಗೋ ಅಂತ ಕೊಡ್ತಾನೆ. ಅದಕ್ಕೆ ನಿರ್ಮಲ್ ಸಿಂಗ್ ಇದು ನಾನ್ ಕಲ್ಸಿದ್ದಲ್ಲ, ನನ್ ತಂಗಿ ಕಲ್ಸಿರೋದು, ನನ್ ತಂಗಿ ನಿನ್ ತಂಗಿ ಇದ್ದಂಗೆ, ಈ ಮುಂದೆ ನಾವೆಲ್ಲ ಪರಿವಾರದವ್ರ ತರ ಅಂತ ಹೇಳ್ತಾನೆ. ಹೀಗೆ ಒಂದು ದಿನ ಓಶಾರ್ ಸಿಂಗ್ ನ ಕೇಳ್ಕೊಂಡು ಅವ್ರ ಮಾವು ಬಂದಿರ್ತಾರೆ. ಇಲ್ಲಿ ಅವ್ರ ಮಾವ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀನ್ ನೋಡಿದ್ರೆ ಇಲ್ಲಿ ಆರ್ಮಿ ಜಾಯ್ನ್ ಆಗಿದ್ಯಾ, ನನ್ನ ಮಗಳು ನೋಡ್ಕೊಳ್ಳೋದು ಯಾರು, ಎಷ್ಟು ದಿನ ಅಂತ ನಮ್ಮ ಮಗಳನ್ನ ನಮ್ಮ ಮನೇಲಿ ಇಟ್ಕೊಳ್ಳಿ, ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಈ ವಿಷಯ ಎಲ್ಲ ಗೊತ್ತಾದಂತ ನಿರ್ಮಲ್ ಸಿಂಗ್ಗೆ ಶಾಕ್. ನೀನ್ ಅನಾಥ ಅಂತ ಹೇಳಿದೆ, ನಿಂಗೆ ಯಾವ ಗ್ಯಾಪಲ್ಲಿ ಮದುವೆ ಆಯ್ತು ಅಂತ ಕೇಳ್ತಾನೆ. ಆಗ ಓಶಾರ್ ಸಿಂಗು ನಾನು ಚಿಕ್ಕವನಾಗಿರುವಾಗ ನಮ್ಮ ಅಜ್ಜಿ ಮದುವೆ ಮಾಡಿಸಿದ್ರು ನಂಗೆ, ಅಂಡ್ ಆ ಹುಡುಗಿನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಆದ್ರೆ ಅವಳು ಇವಾಗ ಹೇಗಿದ್ದಾಳೆ ಹೆಂಗಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅವನು ಊರಿಗೆ ಹೋಗ್ತಾನೆ. ಅಷ್ಟಲಿಗೆ ಆ ಚಿಕ್ಕ ಹುಡುಗಿ ಇವಾಗ ದೊಡ್ಡವಳಾಗಿ ಚೆನ್ನಾಗಿರ್ತಾಳೆ. ಅಂಡ್ ಅವಳು ನೋಡ್ದಂತ ನಮ್ಮ ಓಶಾರ್ ಸಿಂಗು ಅಲ್ಲೇ ಫಿದಾ ಆಗ್ತಾನೆ. ಅಂಡ್ ಅವಳನ್ನ ಅವ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಂಡ್ ಅಂದಿನಿಂದ ಅವರಿಬ್ರು ಗಂಡ ಹೆಂಡತಿ ತರ ಸಂಸಾರ ಮಾಡ್ತಾರೆ. ಅಂಡ್ ಓಶಾರ್ ಸಿಂಗು ಅಂದಿನಿಂದ ರಜಾ ಸಿಕ್ತಾಗೆಲ್ಲ ಅವ್ನ ಹೆಂಡತಿ ನೋಡಕ್ಕಂತ ಬರ್ತಿದ್ದ. ಈಗ ದಿನಗಳು ಕಳಿಯುತ್ತೆ. ರಾವತ್ ಮತ್ತೆ ಓಶಾರ್ ಸಿಂಗು ರಜಕ್ಕೆ ಅಂತ ನಿರ್ಮಲ್ ಸಿಂಗ್ ಮನೆಗೆ ಬರ್ತಾರೆ. ಇಲ್ಲಿ ಅವ್ರಿಗೆ ನಿರ್ಮಲ್ ಸಿಂಗ್ ಮದುವೆ ಕ್ಯಾನ್ಸಲ್ ಆಗಿರೋ ವಿಷಯ ಗೊತ್ತಾಗುತ್ತೆ.
ಆಗ ನಿರ್ಮಲ್ ಸಿಂಗ್ ಆ ಹುಡುಗಿ ನನ್ನನ್ನ ಯಾಕೆ ರಿಜೆಕ್ಟ್ ಮಾಡಲು ಅಂತ ಕೇಳ್ಕೊಂಬರಕ್ಕೆ ಅಂತ ಅವ್ಳ ಮನೆಗೆ ಹೋಗ್ತಾನೆ. ಇಲ್ಲಿ ಆ ಹುಡುಗಿ ನಾನು ನಿಮ್ಮನ್ನ ರಿಜೆಕ್ಟ್ ಮಾಡಿಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂತ ಹೇಳ್ತಾಳೆ. ಈಗ ಇವರಿಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ದಾರೆ ಅಂಡ್ ನಿರ್ಮಲ್ ಸಿಂಗ್ ಮದ್ವೆನೂ ಸಹ ಆಗುತ್ತೆ. ಬಟ್ ಈ ಸಂದರ್ಭದಲ್ಲೇ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇರುತ್ತೆ. ಇದರಿಂದ ರಾಜ್ಯದಲ್ಲಿ ಇರುವಂತ ಎಲ್ಲ ಆಫೀಸರ್ಸ್ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಿರುತ್ತೆ. ಇದರಿಂದ ಆಗ್ತಾನೆ ಮದ್ವೆ ಆಗಿರುವಂತ ನಿರ್ಮಲ್ ಸಿಂಗ್ ಬೇರೆ ಆಪ್ಷನ್ ಇಲ್ದೆ ಒಂದ್ ಕೆಲ್ಸಕ್ಕೆ ಹೋಗ್ತಾನೆ. ಇಲ್ಲಿ ಮನೆಯವರೆಲ್ಲ ಎಮೋಷನಲ್ ಆಗ್ತಾರೆ. ಮತ್ತೊಂದ್ ಕಡೆ ಓಸಿಆರ್ ಸಿಂಗ್ ನ ಹೆಂಡತಿನೂ ಸಹ ಎಮೋಷನಲ್ ಆಗಿರ್ತಾಳೆ. ಇನ್ನು ರಾವತ್ಗೂ ಒಬ್ಳು ಹೆಂಡತಿ ಮತ್ತೆ ಒಬ್ಳು ಮಗಳಿದ್ದಾಳೆ. ಅವರು ರಾವತ್ ನ ಕಳ್ಸಿಕೊಡ್ತಾರೆ. ಈ ಮಧ್ಯದಲ್ಲಿ ನಮ್ಗೆ ಫತೇನ್ ಸಿಂಗ್ ಗೆ ಒಬ್ಬ ಮಗ ಇದ್ದಾನೆ ಅಂಡ್ ಅವನು ಆರ್ಮಿಗೆ ಜಾಯಿನ್ ಆಗಿರೋದನ್ನ ತೋರಿಸ್ತಾರೆ. ಈಗ ಮೂವಿ ಪ್ರೆಸೆಂಟ್ ಬರುತ್ತೆ. ಇಲ್ಲಿ ಪಾಕಿಸ್ತಾನ ಏರ್ ಫೋರ್ಸ್ ತನ್ನ ಜೆಟ್ ಮುಖಾಂತರ ಪಠಾನ್ಕೋಟ್ ಮೇಲೆ, ಅರಬ್ಬಿ ಸಮುದ್ರದಲ್ಲಿರುವಂತ ಶಿಪ್ ಮೇಲೆ ಅಂಡ್ ಶ್ರೀನಗರದಲ್ಲಿ ಇರುವಂತ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಹೋಗುತ್ತೆ. ಮತ್ತೊಂದ್ ಕಡೆ ಪಾಕಿಸ್ತಾನ ಆರ್ಮಿ ಇಂಡಿಯನ್ ಬಾರ್ಡರ್ ಇರುವಂತಹ ಊರುಗಳನ್ನೆಲ್ಲ ತನ್ನ ಕಂಟ್ರೋಲ್ ತಗೊಂಡಿರುತ್ತೆ. ಹಾಗೂ ಅಲ್ಲಿರುವಂತಹ ಆರ್ಮಿ ಆಫೀಸರ್ ನ ಸಾಯಿಸಿರ್ತಾರೆ. ಯಾವಾಗ ಈ ವಿಷಯ ಫತೇನ್ ಸಿಂಗ್ ಗೊತ್ತಾಗುತ್ತೋ ಅವನೊಂದು ಪ್ಲಾನ್ ಮಾಡ್ಕೊಂಡು ಅವ್ನ ಟೀಮ್ ಜೊತೆಗೆ ಹೋಗ್ತಾನೆ. ಇಲ್ಲಿ ಒಬ್ಬ ಆಫೀಸರ್ ಹೊರಗಡೆ ರೇಡಿಯೋ ಮೆಸೇಜ್ ನ ಪಾಸ್ ಮಾಡ್ತಾ ಇರುವಂತ ಆಫೀಸರ್ನ ಗುಂಡಿಗೆ ಸಾಯಿಸ್ಬೇಕು, ಅವ್ನು ಸಾಯಿಸಿದ ತಕ್ಷಣನೇ ನಮ್ಮ ಆರ್ಮಿ ಟೀಮು ಅಲ್ಲಿ ಅಟ್ಯಾಕ್ ಮಾಡೋದು ಅಂತ. ಅಂಡ್ ಇದ್ರಂತಾನೆ ಅವ್ರು ಅಟ್ಯಾಕ್ ಮಾಡಿ ಅಷ್ಟು ಜನ ಪಾಕಿಸ್ತಾನ ಆರ್ಮಿ ಅವ್ರನ್ನೆಲ್ಲ ಸಾಯಿಸ್ತಾರೆ. ಯಾವಾಗ ಪಾಕಿಸ್ತಾನ ಜನರಲ್ ಫೋನ್ ಮಾಡ್ತಾನೋ ಆಗ ಫತೇನ್ ಸಿಂಗ್ ಇನ್ನು ಎಷ್ಟು ಆರ್ಮಿ ಬೇಕಾದ್ರೆ ಕಳ್ಸು, ಆ ಊರನ್ನ ನಾನು ಕಾಪಾಡ್ಕೋತೀನಿ ಅಂತ ವಾರ್ನ್ ಮಾಡ್ತಾನೆ. ಅಸ್ಲಿಗೆ ಅಲ್ಲೊಂದು ಫ್ಲಾಶ್ ಬ್ಯಾಕ್ ಇದೆ. ಅದೇನಪ್ಪ ಅಂತಂದ್ರೆ ಕೆಲವು ವರ್ಷಗಳ ಹಿಂದೆ ರಾಜ್ಯಕ್ಕೆ ಬಂದಿರುವಂತಹ ಫತೇನ್ ಸಿಂಗ್ಗೆ ಡ್ಯೂಟಿಲಿರುವಂತಹ ಅವ್ನ ಮಗನ ಲೆಟರ್ ಸಿಗುತ್ತೆ. ಆಗ ಅವನು ಲೆಟರ್ನ ಓದ್ತಾ ಇರ್ತಾನೆ. ಬಟ್ ಅಷ್ಟರಲ್ಲೇ ಮನೆ ಹೊರಗಡೆ ಅವ್ನು ಸತ್ತಿರುವಂತ ಶವವನ್ನ ತಗೊಂಡ್ಬಂದಿರ್ತಾರೆ. ಆಗ ಫತೇನ್ ಸಿಂಗ್ ಏನಾಯ್ತು ಅಂತ ಕೇಳಿದಾಗ ಇವತ್ತು ಬೆಳಿಗ್ಗೆ ಪಾಕಿಸ್ತಾನ ಆರ್ಮಿ ನಮ್ಮ ಆರ್ಮಿ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತು, ಇದರಿಂದ ನಿಮ್ ಮಗ ವೀರ ಮರಣ ಹೊಂದ ಅಂತ ಹೇಳ್ತಾರೆ. ಇದರಿಂದ ಫತೇನ್ ಸಿಂಗ್ ಮತ್ತೆ ಅವನ ಹೆಂಡತಿ ತುಂಬಾನೇ ಎಮೋಷನಲ್ ಆಗ್ತಾರೆ. ಆದ್ರೂ ಫತೇನ್ ಸಿಂಗ್ ಆಸ್ ಆರ್ಮಿ ಆಫೀಸರ್ ಅವನ ಮಗನ ಅಂತ್ಯ ಸಂಸ್ಕಾರವನ್ನ ನಡೆಸ್ಕೊಡ್ತಾನೆ. ಇವಾಗ ಅದೇ ಬೇಸ್ ಮೇಲೆ ಮತ್ತೆ ಪಾಕಿಸ್ತಾನ ಆರ್ಮಿ ಅಟ್ಯಾಕ್ ಮಾಡಿದೆ. ಸೊ ಇವಾಗ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂತ ಫತೇನ್ ಸಿಂಗ್ ರೆಡಿ ಆಗಿದ್ದಾನೆ. ಮತ್ತೊಂದ್ ಕಡೆ ಒಬ್ಬ ಜೂನಿಯರ್ ಆಫೀಸರ್ ಓಸಿಆರ್ ಸಿಂಗ್ಗೆ ಯಾಕೆ ನಾವು ಪಾಕಿಸ್ತಾನ ಆರ್ಮಿ ಅಟ್ಯಾಕ್ ಮಾಡತ್ತಂತ ವೇಟ್ ಮಾಡ್ತೀವಿ, ನಾವೇ ಫಸ್ಟ್ ಅಟ್ಯಾಕ್ ಮಾಡೋದಲ್ವ ಅಂತ ಕೇಳ್ತಾನೆ. ಆಗ ಓಸಿಆರ್ ಸಿಂಗ್ ಅಟ್ಯಾಕ್ ಯಾರು ಬೇಕಾದ್ರೂ ಮಾಡ್ಲಿ, ಆದ್ರೆ ಕೊನೆಯ ಅಟ್ಯಾಕ್ ಶಕ್ತಿವಂತ ಅನ್ನೋದಾಗಿರುತ್ತೆ ಅಂತ ಹೇಳಿ ಮೋಟಿವೇಟ್ ಮಾಡ್ತಾನೆ. ಆಗ ಹಿಂದಿನಂತೆ ಎಲ್ಲರಿಗೂ ಅವ್ರ ಮನೆಯಿಂದ ಮತ್ತೆ ಲೆಟರ್ ಬರುತ್ತೆ. ಎಲ್ಲರಿಗೂ ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಮನೆಗೆ ಯಾವ ಬರ್ತೀರಾ ಅಂತ ಇರುತ್ತೆ. ಕೆಲವೊಬ್ಬರಿಗೆ ನಿಮ್ಮಮ್ಮ ಸತ್ತೋಗಿದ್ದಾರೆ ಅಂತ ನ್ಯೂಸ್ ಬಂದಿರುತ್ತೆ. ಇನ್ ಕೆಲವೊಬ್ಬರಿಗೆ ನಿಂಗೆ ಮಗು ಹುಟ್ಟಿದೆ ಅಂತ ನ್ಯೂಸ್ ಬರುತ್ತೆ. ಒಟ್ಟಾರೆ ಕೆಲವೊಬ್ಬರಿಗೆ ಗುಡ್ ನ್ಯೂಸ್, ಕೆಲವರು ಬ್ಯಾಡ್ ನ್ಯೂಸ್. ಆದ್ರೂ ಎಲ್ಲರೂ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ದೇಶ ಸೇವೆಯನ್ನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಪಾಕಿಸ್ತಾನ ಸಬ್ಮರಿ ಅರಬ್ಬಿ ಸಮುದ್ರದಲ್ಲಿ ಇರುವಂತಹ ಇಂಡಿಯನ್ ಶಿಪ್ ಮೇಲೆ ಮಿಸೈಲ್ ಅನ್ನ ಬಿಡುತ್ತೆ. ಇದರಿಂದ ಶಿಪ್ ಒಳಗಡೆ ನೀರ್ ಬರಕ್ ಶುರುವಾಗುತ್ತೆ. ಇಲ್ಲಿ ರಾವತ್ತು ಎಲ್ಲ ಆಫೀಸರ್ಸ್ನ ಒಂದು ಬೋಟ್ ಮೇಲೆ ಕೂರಿಸಿ ಕಳಿಸ್ತಾನೆ. ಅಂಡ್ ವಾರ್ಡ್ ಇಂಜೂರ್ಡ್ ಆಗಿರೋಂಥ ಆಫೀಸರ್ನು ಸ್ವಿಮ್ ಮಾಡಿ ಕಾಪಾಡಿ ಬೋಟ್ ಹತ್ರ ಬಿಡ್ತಾನೆ. ಆಗ ಆಫೀಸರ್ಸು ರಾವತ್ನ ಕರೀತಾರೆ. ಬಟ್ ರಾವತ್ ಮಿಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ವಾರ್ಡ್ ಹೋಗಿ ಸಮ್ಮರೀಸ್ ಹತ್ರ ಬರುತ್ತಂಟ ನೋಡಿ ಹತ್ರ ಬಂದಾಗ ಇರ್ಬರೋ ಮಿಸೈಲ್ನೆಲ್ಲ ಬಿಡ್ತಾನೆ. ಆಗ ಸಮ್ಮರಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಸಮ್ಮರಿ ಒಳಗಡೆ ನೀರ್ ಬರಕ್ ಶುರು ಆಗುತ್ತೆ. ಇದರಿಂದ ವಾರ್ಡ್ ಇರುವಂತ ಸಮ್ಮರಿ ನೀರಿಂದ ಹೊರಡೆ ಬರ್ಬೇಕಾಗಿ ಬರುತ್ತೆ. ಆಗ ಈ ನಡುವೆ ರಾವತ್ ತುಂಬಾನೇ ಇಂಜೂರ್ಡ್ ಆಗಿ ಪ್ರಜ್ಞೆ ತಪ್ಪಿದ್ದಿರ್ತಾನೆ. ಯಾವಾಗ ಪಾಕಿಸ್ತಾನ ಸಮ್ಮರಿ ಹೊರಡೆ ಬರುತ್ತೋ ಅಲ್ಲಿರುವಂತ ಪಾಕಿಸ್ತಾನ ಆಫೀಸರು ಬೋಟಲ್ಲಿ ಹೋಗ್ತಾ ಇರುವಂತ ಇಂಡಿಯನ್ ಆಫೀಸರ್ನ ಶೂಟ್ ಮಾಡ್ತಾನೆ. ಆಗ ಪ್ರಜ್ಞೆ ತಪ್ಪಿರುವಂತ ರಾವತ್ ಎಚ್ಚರ ಆಗಿ ಮೇಡ್ ಇರುವಂತ ಮಿಸೈಲ್ಸ್ನೆಲ್ಲ ಸಮ್ಮರಿ ಕಡೆಗೆ ಬಿಟ್ಟು ಡಿಸ್ಟ್ರಾಯ್ ಮಾಡ್ತಾನೆ. ಬಟ್ ರಾವತ್ತು ಈ ಅಟ್ಯಾಕ್ ಇಂದ ತುಂಬಾನೇ ಇಂಜೂರ್ಡ್ ಆದ. ಅವನು ಹೊರಡೆ ಬರೋಕ್ಕೂ ಸಾಧ್ಯ ಆಗಿಲ್ಲ. ಇದರಿಂದ ಶಿಪ್ ಜೊತೆಗೆ ಅವನು ಮುಳುಗೋಗ್ತಾನೆ. ಅಲ್ಲಿಗೆ ರಾವತ್ ಸತ್ತೋಗ್ತಾನೆ. ಮತ್ತೊಂದ್ ಕಡೆ ಪಾಕಿಸ್ತಾನ ಜೆಟ್ಗಳೆಲ್ಲ ಶ್ರೀನಗರ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಆಗ ನಿರ್ಮಲ್ ಸಿಂಗ್ ಒಂದ್ ಜೆಟ್ ನ ಆರಿಸ್ಕೊಂಡು ಈ ಪಾಕಿಸ್ತಾನ ಜೆಟ್ನೆಲ್ಲ ಒಂದೊಂದಾಗಿ ಡಿಸ್ಟ್ರಾಯ್ ಮಾಡ್ತಾನೆ. ಆದ್ರೆ ಈ ಸಂದರ್ಭದಲ್ಲಿ ನಿರ್ಮಲ್ ಸಿಂಗ್ ನ ಜೆಟ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಬಟ್ ಆದ್ರೆ ನಿರ್ಮಲ್ ಸಿಂಗ್ ಎಲ್ಲ ಜೆಟ್ ನ ಡಿಸ್ಟ್ರಾಯ್ ಮಾಡಿ ಅವನು ಸತ್ತೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೇಡಿಯೋ ಮುಖಾಂತರ ಓಸಿಆರ್ ಸಿಂಗ್ಗೆ ಮಹೇಂದ್ರ ಸಿಂಗ್ ರಾವತ್ ನಿರ್ಮಲ್ ಸಿಂಗ್ ಸತ್ತೋಗಿರೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಅವನಿಗೆ ಹೆವಿ ಬೇಜಾರಾಗುತ್ತೆ. ಆಗ ಅವನು ಎಲ್ಲ ಯೋಧರನ್ನ ಕರೆದಿ ಇಷ್ಟು ದಿನ ನಾವು ಸುಮ್ಮನಿದ್ದಿದ್ ಸಾಕು, ಈಗ ನಾವು ಪಾಕಿಸ್ತಾನ ಆಕ್ಯುಪೈ ಮಾಡಿರುವಂತಹ ಜರ್ಪಾಲ್ಗೆ ಹೋಗಿ ಅವ್ರನ್ನ ಹೊಡೆದಾಕಿ ನಮ್ಮ ತ್ರಿವರ್ಣ ಧ್ವಜವನ್ನ ಹಾರಿಸೋಣ ಅಂತ ಹೇಳ್ತಾನೆ. ಅಂಡ್ ಅವನು ಮೋಟಿವೇಟ್ ಮಾಡಿ ಜರ್ಪಾಲಲ್ಲಿರುವಂತಹ ಪಾಕಿಸ್ತಾನ ಆರ್ಮಿ ಬೇಸ್ ಕಡೆ ಹೋಗ್ತಾನೆ. ಮತ್ತೊಂದ್ ಕಡೆ ಫತೇನ್ ಸಿಂಗ್ ಪಾಕಿಸ್ತಾನ ಆರ್ಮಿ ಇಲ್ಲಿ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ಇಲ್ಲಿ ನಾವು 100 ಜನ ಅಷ್ಟೇ ಸೈನಿಕರು, ಆದ್ರೆ ಅವ್ರು ನಮ್ಗಿಂತ ಜಾಸ್ತಿ ಇದ್ದಾರೆ, ಆದ್ರೂ ನಮ್ಮ ಭಾರತ ಯೋಧರ ಶಕ್ತಿ ಏನಂತ ತೋರ್ಸೋಣ, ನಮ್ಮ ತಾಯಿಯನ್ನ ಹೇಗ್ ಕಾಪಾಡ್ಕೋತೀವಿ ಅಂತ ತೋರ್ಸೋಣ ಅಂತ ಅವ್ರಿಗೆಲ್ಲರಿಗೂ ಮೋಟಿವೇಟ್ ಮಾಡ್ತಾನೆ. ಈಗ ಓಸಿಆರ್ ಸಿಂಗ್ ಮತ್ತೆ ಅವ್ರ ಟೀಮ್ ಜರ್ಪಾಲಲ್ಲಿರುವಂತ ಆರ್ಮಿ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಪಾಕಿಸ್ತಾನ ಆರ್ಮಿ ತುಂಬಾ ಸ್ಟ್ರಾಂಗ್ ಇರುತ್ತೆ, ಪ್ಲಸ್ ಅವ್ರ ಹತ್ರ ಟ್ಯಾಂಕ್ ಬೇರೆ ಇರುತ್ತೆ. ಮತ್ತೊಂದ್ ಕಡೆ ಪಾಕಿಸ್ತಾನ ಇನ್ನೊಂದು ಆರ್ಮಿ ಬೇಸ್ ಫತೇನ್ ಸಿಂಗ್ ಇರುವಂತ ಜಾಗಕ್ಕೆ ಬಂದು ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಫತೇನ್ ಸಿಂಗ್ಗೆ ಇದು ಮೊದಲೇ ಗೊತ್ತಾಗಿ ಫತೇನ್ ಸಿಂಗ್ ಮತ್ತೆ ಅವ್ರ ಟೀಮ್ ಮೆಂಬರ್ಸ್ ಯುದ್ಧಕ್ಕೆ ಮೊದಲೇ ತಯಾರಿ ಮಾಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಫತೇನ್ ಸಿಂಗ್ ಮತ್ತೆ ಅವ್ರ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ಪಾಕಿಸ್ತಾನ ಆರ್ಮಿ ಅವ್ರನ್ನ ಸೋಲಿಸ್ತಾ ಇರ್ತಾರೆ. ಆಗ ಒಂದು ಪಾಕಿಸ್ತಾನ ಟ್ಯಾಂಕ್ ಫತೇನ್ ಸಿಂಗ್ಗೆ ಬ್ಲಾಸ್ಟ್ ಮಾಡಕ್ಕೆ ಹೋಗುತ್ತೆ. ಆಗ ಫತೇನ್ ಸಿಂಗ್ ಅದರಿಂದ ಬಚಾವಾಗಿ
ಆ ಟ್ಯಾಂಕ್ಗೆ ಒಂದು ಬಾಂಬ್ ಎಸ್ತಿ ಆ ಟ್ಯಾಂಕನ್ನು ಡಿಸ್ಟ್ರಾಯ್ ಮಾಡ್ತಾನೆ. ಆ್ಯಂಡ್ ಈಗನೇ ಫತೇನ್ ಸಿಂಗ್ ಮತ್ತು ಅವ್ರ ಟೀಮು ಸಕ್ಸಸ್ಫುಲಿ ಪಾಕಿಸ್ತಾನ ಆರ್ಮಿಯನ್ನು ಸೋಲಿಸ್ತಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿ OCR ಸಿಂಗ್ ಟೀಮನ್ನು ಸೋಲಿಸ್ತಾ ಇರುತ್ತೆ. ಇಲ್ಲಿ ಸುಮಾರು ಜನ ಸೋಲ್ಜರ್ಸ್ ಸತ್ತೋಗಿರ್ತಾರೆ ಆ್ಯಂಡ್ OCR ಸಿಂಗು ಇಂಜೂರ್ಡ್ ಆಗಿರ್ತಾನೆ. ಮತ್ತೊಂದು ಕಡೆ ಫತೇನ್ ಸಿಂಗು ಪಾಕಿಸ್ತಾನ ಒಬ್ಬ ಯೋಧನ ಇಟ್ಕೊಂಡು ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಅಂತ ಕೇಳ್ತಾನೆ. ಆಗ ಅವನು ನನಗೆ ನೆಕ್ಸ್ಟ್ ಪ್ಲಾನ್ ಏನಂತ ಗೊತ್ತಿಲ್ಲ, ಅವರು ನಿಮ್ಮ ಆರ್ಮಿ ಬೇಸನ್ನು ಡಿಸ್ಟ್ರಾಯ್ ಮಾಡಿ ಸುಮಾರು ಸೈನಿಕರನ್ನು ಸಾಯಿಸಿದ್ರೆ ಸಾಕು, ಇಂಡಿಯನ್ ಆರ್ಮಿ ಆಟೋಮೆಟಿಕ್ ಆಗಿ ನಮ್ಮ ಕಂಟ್ರೋಲ್ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆಗ ಫತೇನ್ ಸಿಂಗ್ಗೆ OCR ಸಿಂಗ್ ಟೀಮ್ ಯುದ್ಧ ಮಾಡ್ತಾರೆ ವಿಷಯ ಗೊತ್ತಾಗುತ್ತೆ. ಆಗ ಅವನ ಟೀಮ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಇಲ್ಲಿ OCR ಸಿಂಗು ತುಂಬಾ ಇಂಜೂರ್ಡ್ ಆಗಿರ್ತಾನೆ. ಆಗ ಕಲಿದನೋ ಅಂತ ಪಾಕಿಸ್ತಾನ ಆರ್ಮಿ ಅವನು, ನಿಮ್ಮ ಇಂಡಿಯಾದವ್ರು ಏನು ಮಾಡೋಕ್ಕೋಗಲ್ಲ, ನಮ್ಮ ಪಾಕಿಸ್ತಾನ ಆರ್ಮಿ ತುಂಬಾ ಸ್ಟ್ರಾಂಗು, ನೀವು ನಿಮ್ಮ ಜಾಗನ ಉಳಿಸ್ಕೊಳಕ್ಕಾಗಿಲ್ಲ ಅಂತ OCR ಸಿಂಗ್ನ ಸಾಯಿಸ ಬರ್ತಾನೆ. ಆಗ ಫತೇನ್ ಸಿಂಗು ಖಲೀದನ್ನ ಸಾಯಿಸಿ OCR ಸಿಂಗ್ನ ಕಾಪಾಡ್ತಾನೆ. ಈಗ OCR ಸಿಂಗ್ನ ಟೀಮು ಫತೇನ್ ಸಿಂಗ್ನ ಟೀಮು ಇಬ್ಬರು ಒಟ್ಟಿಗೆ ಸೇರಿ ಪಾಕಿಸ್ತಾನ ಆರ್ಮಿ ಅವ್ರನ್ನ ಮಟ್ಟ ಹಾಕ್ತಾರೆ. ಅಂಡ್ ಈಗ ಇಂಡಿಯನ್ ಆರ್ಮಿ ಸಕ್ಸಸ್ಫುಲಿ ಜಲ್ಪಾರಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸೀನಲ್ಲಿ ಎಲ್ಲ ಸತ್ತಂತ ಸೈನಿಕರನ್ನ ಅವ್ರ ಫ್ಯಾಮಿಲಿಗೆ ಕೊಟ್ಟು ಗೌರವದಿಂದ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಸೊ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಕಂಪ್ಲೀಟ್ ಆಗಿ ಆರ್ಮಿ ಅವ್ರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಸೊ ಇನ್ನೂ ಹೊಸ ಮೂವಿ ಎಕ್ಸ್ಪ್ಲೇನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.